ನ್ಯಾಷನಲ್ ಮೀಡಿಯಾದಲ್ಲಿ, ಸ್ಪೆಷಲಿ ನ್ಯಾಷನಲ್ ನ್ಯೂಸ್ ಚಾನೆಲ್ಗಳಲ್ಲಿ ಸರ್ವೆಗಳ ಆರ್ಭಟ ನಡೀತಾ ಇದೆ, ಸಮೀಕ್ಷೆಗಳ ಆರ್ಭಟ. ಮೊದಲು ಇಂಡಿಯಾ ಟಿ ವಿದೊಂದು ಸರ್ವೆ ತೋರಿಸಿದ್ವಿ ನಿಮಗೆ, ಆಮೇಲೆ ಇಂಡಿಯಾ ಟುಡೇ ಸರ್ವೆ ಆಯಿತು, ಇವತ್ತು ಟೈಮ್ಸ್ನವ್ರದ್ದೊಂದು ಸರ್ವೆ ಬಂದಿದೆ. ಎಲ್ಲ ಸರ್ವೆಯ ಉದ್ದೇಶ ಒಂದೇ, ಈಗ ಲೋಕಸಭಾ ಎಲೆಕ್ಷನ್ ನಡೆದರೆ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾವ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ, ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ, ಜನ ಪ್ರಧಾನಮಂತ್ರಿಯಾಗಿ ಯಾರನ್ನ ನೋಡೋದಕ್ಕೆ ಬಯಸ್ತಾ ಇದ್ದಾರೆ ಅಂತ. ಇಂಟ್ರೆಸ್ಟಿಂಗ್ ಇರ್ತಾವೆ ಸರ್ವೆಗಳು. ಈಗ ಎಲೆಕ್ಷನ್ ನಡೆಯೋದಿಲ್ಲ, ಇವು ಸತ್ಯಾನ ಸುಳ್ಳ ಅಂತ ಪ್ರೂವ್ ಆಗೋದಿಲ್ಲ, ಆ ಮಾತು ಬೇರೆ. ಬಟ್ ಮೂಡ್ ಆಫ್ ದ ನೇಷನ್, ದೇಶದ ಜನ ಯೋಚನೆ ಏನು ಮಾಡ್ತಾ, ಯಾವ ದಿಕ್ಕಿನ ಕಡೆ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸರ್ವೆ ಟೈಮ್ಸ್ನವ್ರು ಮಾಡಿದ್ದಾರೆ. ಒಂದಷ್ಟು ಇಂಟ್ರೆಸ್ಟಿಂಗ್ ನಂಬರ್ಸ್ ಇದೆ, ಕ್ವಶನ್ಸ್ ಕೂಡ ಇಂಟ್ರೆಸ್ಟಿಂಗ್ ಇದೆ. ಈಗ ಚುನಾವಣೆ ನಡೆದ್ರೆ ಎನ್ ಡಿ ಎಗೆ ಎಷ್ಟು ಸ್ಥಾನ, ಯು ಪಿ ಎಗೆ ಎಷ್ಟು ಸ್ಥಾನ, ಎನ್ ಡಿ ಎ ಯು ಪಿ ಎ ಅಲ್ಲದೇ ಇರುವ ಪಕ್ಷಗಳಿಗೆ ಒಟ್ಟು ಎಷ್ಟು ಸ್ಥಾನ, ಬಿಜೆಪಿ ಪ್ಲಸ್ ಎನ್ ಡಿ ಎ 292ರಿಂದ 312 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಟೈಮ್ಸ್ನವ್ ಸರ್ವೆ ಹೇಳ್ತಾ ಇರುವಂಥದ್ದು. ಯು ಪಿ ಎ ಕಾಂಗ್ರೆಸ್ ಅಲಯನ್ಸ್ 118ರಿಂದ 138 ಸ್ಥಾನಗಳಲ್ಲಿ ಗೆಲ್ಲುತ್ತೆ. ಎನ್ ಡಿ ಎನೂ ಅಲ್ಲ, ಯು ಪಿ ಏನೂ ಅಲ್ಲ, ಬಿಜೆಪಿ ಕಾಂಗ್ರೆಸ್ ಮೈತ್ರಿಕೂಟಗಳಿಂದ ಸಮಾನ ಅಂತರ ಕಾಯ್ದುಕೊಂಡಿರುವಂಥ ಇತರೆ ಪಕ್ಷಗಳೆಲ್ಲ ಸೇರ್ಕೊಂಡು 98ರಿಂದ 128 ಸ್ಥಾನಗಳನ್ನು ಗೆಲ್ತವೆ. 545 ಲೋಕಸಭಾ ಕ್ಷೇತ್ರಗಳಿರುವಂಥ ದೇಶ ನಮ್ಮದು. 273ರಲ್ಲಿ ಗೆದ್ದಂಥವರು ಅಧಿಕಾರಕ್ಕೆ ಬರ್ತಾರೆ. ಬಿಜೆಪಿ ಅಲಯನ್ಸ್ಗೆ ಈ ಸಲವೂ ಕೂಡ ಸರಳ ಬಹುಮತ ಬರುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. 3 ಸರ್ವೆ ಹಂಗೆ ಹೇಳೋದು, ಬಿಜೆಪಿ ಅಲಯನ್ಸ್ಗೆ ಬಹುಮತ ಅಂತ. ಇಂಡಿಯಾ ಟಿ ವಿಯವರು ದೊಡ್ಡ ಲೀಡ್ ಕೊಟ್ಟಿದ್ರು, 2019ಕ್ಕಿಂತಲೂ ಜಾಸ್ತಿ ಸ್ಥಾನದಲ್ಲಿ ಗೆಲ್ತಾರೆ ಅಂತ. ಇಂಡಿಯಾ ಟುಡೇ ಮತ್ತು ಟೈಮ್ಸ್ನು ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದೆ. ಈ ಬಿಜೆಪಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಎರಡರಿಂದಲೂ ಸಮಾನ ಅಂತರ ಕಾಯ್ದುಕೊಂಡಿರುವಂತಹ ಪಕ್ಷಗಳ ಪೈಕಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಬರಬಹುದು ಅಂತ. ಮಮತಾ ದೀದಿ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳ 27ರಿಂದ 31 ಸ್ಥಾನಗಳಲ್ಲಿ ಗೆಲ್ತಾರಂತೆ. YSRP ಆಂಧ್ರ ಪ್ರದೇಶದಲ್ಲಿ ರಾಜಶೇಖರ್ ರೆಡ್ಡಿ ಅವರ ಪಕ್ಷ 17ರಿಂದ 23 ಸ್ಥಾನ. ಆಮ್ ಆದ್ಮಿ ಪಕ್ಷ 8ರಿಂದ 12 ಸ್ಥಾನ. ಇವತ್ತೊಂದು ಕ್ಯಾಂಪೇನ್ ಲಾಂಚ್ ಮಾಡಿದ್ದಾರೆ ಆಮ್ ಆದ್ಮಿ ಪಕ್ಷದವರು, ಮೇಕ್ ಇಂಡಿಯಾ ನಂಬರ್ 1 ಅಂತ. ಈ ಅಫ್ಕೋರ್ಸ್ ಕ್ಯಾಂಪೇನ್ ಸ್ಟಾರ್ಟ್ ಆದ್ಮೇಲೆ ಆಗಿರೋ ಸರ್ವೆ ಅಲ್ಲ, ಅದಕ್ಕಿಂತ ಮುಂಚೆ ಆಗಿರುವಂತಹ ಸರ್ವೆ ಇದು. 8ರಿಂದ 12 ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ಲುತ್ತೆ. TRS 6ರಿಂದ 10, ಇತರೆ ಎಲ್ಲ ಸೇರ್ಕೊಂಡು 40ರಿಂದ 52 ಸ್ಥಾನಗಳಲ್ಲಿ ಗೆಲ್ತಾರೆ. ಮುಂದಿನ ನಂಬರು 2024ರಲ್ಲಿ ಅಧಿಕಾರ ಯಾರಿಗೆ? ಸಹಜವಾಗಿ ಸರ್ವೆ ಹೇಳ್ತಾ ಇದೆ ಬಿಜೆಪಿ ಪ್ಲಸ್. ಎನ್ ಡಿ ಎ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ. ಎನ್ ಡಿ ಎ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. 2014 ನರೇಂದ್ರ ಮೋದಿ ಮೊದಲನೇ ಸಲ ಪ್ರಧಾನಮಂತ್ರಿಯಾದ ಚುನಾವಣೆ 336ರಲ್ಲಿ ಎನ್ ಡಿ ಎ ಗೆದ್ದಿತ್ತು. 336, 273 ಮ್ಯಾಜಿಕ್ ನಂಬರು 336ರಲ್ಲಿ ಗೆದ್ದು. 5 ವರ್ಷದ ನಂತರ 2019ರಲ್ಲಿ 2014ರ ಪರ್ಫಾರ್ಮೆನ್ಸ್ ಇನ್ನೂ ಇಂಪ್ರೂವ್ ಆಯಿತು. 351ರಲ್ಲಿ ಗೆದ್ದರು. ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆದರು. 2014ರಲ್ಲಿ ಕಾಂಗ್ರೆಸ್ ಮತ್ತು ಅದರ ಇತರ ಅಂಗಪಕ್ಷಗಳು ಸೇರ್ಕೊಂಡು ಒಟ್ಟು ಯು ಪಿ ಎ ಗೆದ್ದಿದ್ದು 59. 2019ರಲ್ಲಿ ಅವರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯಿತು, 90 ಸ್ಥಾನಗಳಲ್ಲಿ ಗೆದ್ದು. ಈಗ ಚುನಾವಣೆ ನಡೆದ್ರೆ, ಇದು 2024 ಅಲ್ಲ, 2022 ಆಗಬೇಕು. ಈಗ ಚುನಾವಣೆ ನಡೆದ್ರೆ ಅಂತ. ಈಗ ಚುನಾವಣೆ ನಡೆದ್ರೆ 292ರಿಂದ 312 ಸ್ಥಾನಗಳಲ್ಲಿ ಎನ್ ಡಿ ಎ ಬರುತ್ತೆ ಅಂತ ಸರ್ವೆ ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಫರ್ದರ್ ಇಂಪ್ರೂವ್ ಆಗುತ್ತೆ,
118ರಿಂದ 138 ಸ್ಥಾನಗಳಲ್ಲಿ ಗೆಲ್ತಾರೆ. 272 ಸರಳ ಬಹುಮತಕ್ಕೆ ಬೇಕಾದಂಥ ಸಂಖ್ಯೆ. ಬಿಜೆಪಿ ಕನಿಷ್ಠ ಬಿಜೆಪಿ ಪ್ಲಸ್ ಕನಿಷ್ಠ 292 ಸ್ಥಾನಗಳು 312 ತನಕನೂ ಹೋಗಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು. ಮೂರು ಸಮೀಕ್ಷೆಗಳು, ಒಂದು ಇಂಡಿಯಾ ಟಿವಿ, ಇನ್ನೊಂದು ಇಂಡಿಯಾ ಟುಡೇ, ಮತ್ತೊಂದು ಟೈಮ್ಸ್, 3 ಸಮೀಕ್ಷೆಗಳನ್ನು ತೋರಿಸಿದೆ. ಯಾವ್ಯಾವ ಸಮೀಕ್ಷೆ ಎಷ್ಟೆಷ್ಟು ಸ್ಥಾನ ಕೊಡ್ತಾ ಇದೆ? ಇಂಡಿಯಾ ಟಿವಿ 362 ಸ್ಥಾನಗಳನ್ನು ಬಿಜೆಪಿ ನೇತೃತ್ವದ NDA ಪಡೆದುಕೊಳ್ಳುತ್ತೆ ಅಂತ ಕೊಡ್ತು. 362. 2014ಕ್ಕಿಂತ 2019ರಲ್ಲಿ ಜಾಸ್ತಿ ತಗೊಂಡ್ರು. 2019ಕ್ಕಿಂತ ಈಗ ಚುನಾವಣೆ ನಡೆದ್ರೆ ಇನ್ನೂ ಜಾಸ್ತಿ ತಗೊಳ್ತಾರೆ ಅಂತ ಇಂಡಿಯಾ ಟಿವಿ ಸಮೀಕ್ಷೆ ಹೇಳ್ತು. 362. ಕಾಂಗ್ರೆಸ್ ಪ್ಲಸ್ ಅಂದರೆ UPA 97ರಲ್ಲಿ ಗೆಲ್ತಾರೆ ಅಂತ, ಇತರೆ 84 ಅಂತ. ಇನ್ನು ಇಂಡಿಯಾ ಟುಡೇ ಸರ್ವೆ ಸರಳ ಬಹುಮತ ಬರುತ್ತೆ NDAಗೆ ಅಂತ ಹೇಳಿದ್ರು, 286 ಸ್ಥಾನ. UPA 146, ಇತರೆ 111. ಟೈಮ್ಸ್ನವನ ಸಮೀಕ್ಷೆ ಹೇಳ್ತಾ ಇದೆ 292ರಿಂದ 312 NDA ಬರುತ್ತೆ, 118ರಿಂದ 138 ಕಾಂಗ್ರೆಸ್ ಪ್ಲಸ್ UPA ಬರುತ್ತೆ, ಇತರೆ ಎಲ್ಲ ಸೇರ್ಕೊಂಡು 98ರಿಂದ 128ರಲ್ಲಿ ಗೆಲ್ತಾರೆ. ಒಂದಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿವೆ. ಈ ಸಲ ಈಗ ಚುನಾವಣೆ ನಡೆದ್ರೆ ಯಾವ ಫ್ಯಾಕ್ಟರ್ಗಳ ಆಧಾರದ ಮೇಲೆ ವೋಟ್ ಹಾಕ್ತೀರಿ ಅಂತ ಕೇಳೋದು. ಯಾವ ಅಂಶಗಳ ಆಧಾರದ ಮೇಲೆ ಜನ ವೋಟ್ ಹಾಕ್ತಾರೆ? ಇದರಲ್ಲಿ ಪ್ರಧಾನಿಯ ವಿಶ್ವಾಸಾರ್ಹತೆಯೇ ನಮಗೆ ಮ್ಯಾಟ್ರು ಎಲೆಕ್ಷನ್ನಲ್ಲಿ ವೋಟ್ ಹಾಕೋದಕ್ಕೆ ಅಂತ ಹೇಳಿದವರು ಅತಿ ಹೆಚ್ಚಿನ ಪರ್ಸೆಂಟೇಜ್ ಜನ, 29%. 29% ನರೇಂದ್ರ ಮೋದಿ ಅವರ ಕ್ರೆಡಿಬಿಲಿಟಿಯನ್ನು ಆಧಾರವಾಗಿ ಇಟ್ಕೊಂಡು ವೋಟ್ ಹಾಕ್ತೀವಿ ಅಂತ. ಇದನ್ನು ಹೊರತುಪಡಿಸಿದ್ರೆ 26% ಇದೆ, ಸೆಕೆಂಡ್ ಹೈಯೆಸ್ಟ್. ನಿರುದ್ಯೋಗ, ಆರ್ಥಿಕ ಪರಿಣಾಮಗಳು, ನಿರುದ್ಯೋಗ ಮತ್ತು ಆರ್ಥಿಕ ಪರಿಣಾಮಗಳ ಅಂಶಗಳ ಆಧಾರದ ಮೇಲೆ ವೋಟ್ ಹಾಕ್ತೀವಿ ಅಂತ. 20% ಜನ ಜನ ಕಲ್ಯಾಣ ಯೋಜನೆಗಳನ್ನು ನೋಡ್ಕೊಂಡು ವೋಟ್ ಹಾಕ್ತೀವಿ ಅಂತ. ಅಂದರೆ ಪ್ರಯಾರಿಟಿ, ವೋಟಿಂಗ್ ಪ್ಯಾಟರ್ನಲ್ಲಿ ಪ್ರಯಾರಿಟಿ ಹೆಂಗೆಂಗಿದೆ ಅನ್ನೋದನ್ನು ಈ ಪರ್ಸೆಂಟೇಜ್ಗಳು ನಿಮಗೆ ಹೇಳ್ತಾ ಇದೆ. 20% ಜನ ಜನ ಕಲ್ಯಾಣ ಯೋಜನೆಗಳಿಗಾಗಿ ವೋಟ್ ಹಾಕ್ತೀವಿ ಅಂದರು. 12% ಜನ ಹಿಂದೂ ಅಸ್ಮಿತೆಯ ಕಾರಣಕ್ಕಾಗಿ ವೋಟ್ ಹಾಕ್ತೀವಿ ಅಂದರು. 7% ಜನ ಅಪೋಸಿಷನ್ ಪಾರ್ಟಿಗಳ ಕ್ರೆಡಿಬಿಲಿಟಿ, ವಿರೋಧ ಪಕ್ಷಗಳ ವಿಶ್ವಾಸಾರ್ಹತೆಗೆ ವೋಟ್ ಹಾಕ್ತೀವಿ ಅಂತಿದ್ದಾರೆ. ಇತರೆ ಬೇರೆ ಬೇರೆ ಕಾರಣಗಳನ್ನು 6% ಜನ ಕೊಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, 3 ಸರ್ವೆನಲ್ಲೂ ಈ ಪ್ರಶ್ನೆ ಕೇಳಿದ್ದಾರೆ. ನರೇಂದ್ರ ಮೋದಿ ವಿರುದ್ಧ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಾಗಬೇಕು? 3 ಸರ್ವೆನಲ್ಲೂ ರಾಹುಲ್ ಗಾಂಧಿ ಲೀಡಿಂಗ್ನಲ್ಲಿದ್ದಾರೆ. 3 ಸರ್ವೆನಲ್ಲಿ. ಟೈಮ್ಸ್ನವರ ಸರ್ವೆನಲ್ಲಿ 22% ಜನ ಹೇಳ್ತಿದ್ದಾರೆ ರಾಹುಲ್ ಗಾಂಧಿನೇ ಕರೆಕ್ಟ್ ಕ್ಯಾಂಡಿಡೇಟು ನರೇಂದ್ರ ಮೋದಿ ಅವರನ್ನು ಎದುರಿಸೋದಕ್ಕೆ ಅಂತ. 2ನೇ ಸ್ಥಾನದಲ್ಲಿ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ. 19% ಜನ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿಯನ್ನು ಅರವಿಂದ್ ಕೇಜ್ರಿವಾಲ್ ಎದುರಿಸಬಲ್ಲರು ಅಂತ. ಮಮತಾ ಬ್ಯಾನರ್ಜಿ 13% ಬೆಂಬಲ ಇದೆ. ಪ್ರಿಯಾಂಕಾ ಗಾಂಧಿ ಅವರಿಗೆ 11% ಬೆಂಬಲ. ಉಳಿದ 35% ಜನ ಬೇರೆ ಬೇರೆ ನಾಯಕರು ಹೇಳ್ತಾರೆ. ಬೇರೆ ಬೇರೆ ನಾಯಕರ ಹೆಸರುಗಳನ್ನು ಹೇಳಿದ್ದಾರೆ. ನರೇಂದ್ರ ಮೋದಿ ಅವರನ್ನು ಎದುರಿಸುವುದಕ್ಕೆ ಸರಿಯಾದ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಮುಂದಿನ ಇಂಟ್ರೆಸ್ಟಿಂಗ್ ಕ್ವಶನ್ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ್ದು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿ ಇದೆಯಾ? 67% ಜನ ಇಲ್ಲ ಅಂದರು. ಹೌದು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ತೊಂದರೆಯಾಗಿದೆ ಅಂತ 24% ಜನ ಹೇಳಿದ್ರು. ಹೇಳೋದಕ್ಕೆ ಆಗೋದಿಲ್ಲ ಅಂದಂಥವರು 9% ಜನ. 9% ಜನ. ಭಾರತ ಹಿಂದೂ ರಾಷ್ಟ್ರ ಆಗ್ತಾ ಇದೆಯಾ? ಮತ್ತೊಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಇಲ್ಲ ಅಂತ 47% ಜನ ಹೇಳಿದ್ರು. ನೆನಪಿರಲಿ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು, ಈ ಪ್ರಶ್ನೆ, ಇವೆಲ್ಲವೂ ಕೂಡ ನರೇಂದ್ರ ಮೋದಿ ಆಡಳಿತಕ್ಕೆ ಸಂಬಂಧಿಸಿದ್ದು. ಭಾರತ ಹಿಂದೂ ರಾಷ್ಟ್ರವಾಗಿ ಬದಲಾಗ್ತಾ ಇದೆಯಾ? 47% ಜನ ಇಲ್ಲ ಅಂತಾರೆ, 32% ಜನ ಹೌದು ಅಂತಾರೆ. ಹೇಳೋದಕ್ಕೆ ಆಗೋದಿಲ್ಲ ಅಂದವರು 21% ಜನ.
ಮೋದಿ ಆಡಳಿತದಲ್ಲಿ ಆರ್ಥಿಕತೆ, 8 ವರ್ಷದ ಅಧಿಕಾರಾವಧಿಯಲ್ಲಿ ಭಾರತದ ಆರ್ಥಿಕ ಪ್ರಗತಿ ಹೆಂಗಿದೆ? ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಚೆನ್ನಾಗಿದೆ ಅಂತ 32% ಜನ ಹೇಳ್ತಾರೆ. 32% ಜನ ನಿರೀಕ್ಷಿಸಿದ್ದಕ್ಕಿಂತಲೂ ಚೆನ್ನಾಗಿದೆ ಅಂತ. ಪರವಾಗಿಲ್ಲ, ಓಕೆ ಅಂತ ಹೇಳೋರು 45% ಜನ. ಕೆಟ್ಟು ಹೋಗಿದೆ ಆರ್ಥಿಕತೆ ನರೇಂದ್ರ ಮೋದಿ ಅವರ ಆಡಳಿತಾವಧಿಯಲ್ಲಿ ಅಂತ ಹೇಳಿದವರು 23% ಜನ. 23% ಜನ. 2014ರಲ್ಲಿ ಮೋದಿ ಪ್ರಧಾನಿಯಾದ ನಂತರ 7.4 ಇತ್ತು GDP. 2014ರಲ್ಲಿ ಆ ನಂತರ 8 ಆಯಿತು, 8.3 ಆಯಿತು, 7ಗೆ ಇಳಿತು, 6.1ಗೆ ಇಳಿತು, 4.2. ಇದು ಕೊರೋನಾ, ಇದು ಕೊರೋನಾ ಪೀರಿಯಡ್, ಇದು 4.2 ಇಲ್ಲಿಗೆ ಬಿತ್ತು ನೋಡಿ ಕೊರೋನಾ. 2021 -6.6 ಆಯಿತು, ಈಗ 8.9ಗೆ ಬಂದಿದೆ. ಮುಂದಿನ ಪ್ರಶ್ನೆ ಒಂದಿತ್ತು, 2014ರ ನಂತರ ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ಉತ್ತಮವಾಗಿದೆಯಾ? ಜೀವನ ಗುಣಮಟ್ಟ ಉತ್ತಮವಾಗಿದೆಯಾ? ಇದರಲ್ಲಿ ಚೇಂಜ್ ಆಗಿದೆ. ಇದು 57% ಜನ ಹೌದು ಅಂತಾರೆ, ಇಲ್ಲ ಅನ್ನೋರು 31% ಜನ, ಹೇಳೋದಕ್ಕೆ ಆಗಲ್ಲ ಅನ್ನೋರು 12% ಜನ. 57 ಹೌದು, 31% ಜನ ಇಲ್ಲ ಅಂದರೆ ಕೆಟ್ಟು ಹೋಗಿದೆ, ಇನ್ನು ಜೀವನದ ಗುಣಮಟ್ಟ ಇಳಿದು ಹೋಗಿದೆ ಅಂತ ಹೇಳುವಂಥವ್ರು ಇಲ್ಲ ಅನ್ನೋರು, ಹೇಳೋದಕ್ಕೆ ಆಗೋದಿಲ್ಲ ಅಂತ. ಮುಂದಿನ ಪ್ರಶ್ನೆ, ವಿಪಕ್ಷಗಳು ಸದಾಕಾಲ ಆರೋಪ ಮಾಡುವಂಥದ್ದು, ಯಾವಾಗಲೂ ವಿಪಕ್ಷಗಳ ಆರೋಪ ಮಾಡ್ತಾರೆ, ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ಮಿಸ್ಯೂಸ್ ಮಾಡಿಕೊಳ್ತಾ ಇದೆ, ಮೋದಿ ಸರ್ಕಾರ ಮಿಸ್ಯೂಸ್ ಮಾಡಿಕೊಳ್ತಾ ಇದೆ ಅಂತ. ಹೈಯೆಸ್ಟ್ ಜನರಿಗೆ ಹೌದು ಅನ್ನಿಸ್ತಾ ಇದೆ, 39% ಜನ ಹೌದು ಮಿಸ್ಯೂಸ್ ಆಗ್ತಾ ಇದೆ ಅಂತ. ಮಿಸ್ಯೂಸ್ ಆಗ್ತಾ ಇಲ್ಲ ಅನ್ನೋರು 33% ಜನ. 28% ಜನ ಹೇಳೋದಕ್ಕೆ ಆಗೋದಿಲ್ಲ, ಗೊತ್ತಿಲ್ಲ ಅಂತಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸರ್ವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.